ಇನ್ನು ಸಿಲಿಂಡರ್ ಸಮಸ್ಯೆ ಪ್ರಾಣಿಗಳ ಆಹಾರಕ್ಕೂ ಕುತ್ತು ಬಂದಿದೆ. ಮೂಕ ಪ್ರಾಣಿಗಳಿಗೂ ತಟ್ಟಿದ ಸಿಲಿಂಡರ್ ಸಮಸ್ಯೆ. ಪ್ರಾಣಿಗಳಿಗೆ ಆಹಾರ ಬೇಯಿಸೋದಕ್ಕೂ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಬೆಂಗಳೂರಿನ ಕಗಲೀಪುರದಲ್ಲಿ ಇರುವಂತಹ ಪ್ರಾಣಿಯ ಆಶ್ರಯ, ಮುಖ್ಯವಾಗಿ 300ಕ್ಕೂ ಹೆಚ್ಚು ಪ್ರಾಣಿಗಳಿರುವಂತಹ ಆಶ್ರಯ ತಾಣ ಇದು. ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸದ್ಯಕ್ಕೆ ಸೌದೆ ಒಲೆಯನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಕೆ ಮಾಡ್ತಾ ಇದ್ದಾರೆ. ಅಪೂರ್ವ ಟ್ರಸ್ಟ್ನಲ್ಲಿ ಆಹಾರ ತಯಾರಿಕೆಗೆ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳನ್ನು ನೀಡುವಂತೆ ಮನವಿಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಸೌದೆ ಒಲೆಯನ್ನು ಬಳಸಿಕೊಂಡು ಆಹಾರವನ್ನು ತಯಾರು ಮಾಡ್ತಾ ಇದ್ದಾರೆ. ಅಪೂರ್ವ ಟ್ರಸ್ಟ್ನಲ್ಲಿರುವ ಆಹಾರ ತಯಾರಿಕೆಗೆ ಸಮಸ್ಯೆ ಎದುರಾಗಿದೆ. ಮುಖ್ಯವಾಗಿ ಏನು ಪ್ರಾಣಿಗಳ ಆಶ್ರಯ ತಾಣ ಅಂತ ಏನು ಕರಿತೀವಿ ನಾವು, ಅದು ಮಾನವರಿಗಿಂತ ಹೆಚ್ಚಾಗಿ ಈಗ ಪ್ರಾಣಿಗಳಿಗೂ ಸಹಿತ ಈ ಒಂದು ಗ್ಯಾಸ್ ಸಿಲಿಂಡರ್ನ ಅಭಾವ ತಟ್ಟಿದೆ ನೋಡಿ. ಆಹಾರಕ್ಕೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮೂಕ ಪ್ರಾಣಿಗಳಿಗೂ ತಟ್ತಾ ಇದೆ ಸಿಲಿಂಡರ್ನ ಸಮಸ್ಯೆ. ಪ್ರಾಣಿಗಳಿಗೆ ಆಹಾರವನ್ನು ಬೇಯಿಸೋದಕ್ಕೂ ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದಲೇ ಇಷ್ಟು ದೊಡ್ಡ ಮಟ್ಟದ ರೀತಿಯಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ಯಾಕೆ ಅಂತಂದರೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಮರ್ಷಿಯಲ್ ಸಿಲಿಂಡರ್ನ ನಂಬಿಕೊಂಡು ಜನರು ಜೀವನವನ್ನು ನಡೆಸ್ತಾ ಇದ್ದಾರೆ. ಹೋಟೆಲ್ಗಳಾಗಿರ್ಬೋದು, ಪಿ ಜಿಗಳಾಗಿರ್ಬೋದು, ಈ ರೀತಿಯಲ್ಲಿ ಈಗ ಪ್ರಾಣಿಗಳ ಆಶ್ರಯ ತಾಣದಲ್ಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಯನ್ನು ಕಾಣ್ತಾ ಇದ್ದೀವಿ ನಾವು. ವಿ ಸೇವ್ ಅನಿಮಲ್ ವೆಲ್ಫೇರ್ ಟ್ರಸ್ಟ್ ಒಂದು ಸಂಸ್ಥೆ ಪ್ರಾಣಿಗಳ ಆಶ್ರಮ ನಡೆಸ್ತಾ ಇದ್ದೀನಿ. ಸೊ ಈ ವಾರ್ ಇರಾಕ್, ಇಸ್ರೇಲ್, ಅಮೆರಿಕ ವಾರಿಂದ ಬರೀ ಮನುಷ್ಯರಿಗೆ ಬಂತಲ್ಲ, ಮೂಕ ಪ್ರಾಣಿಗಳಿಗೂ ತಟ್ಟಿದೆ. ಕಳೆದ 2 ವಾರಗಳಿಂದ ನಾವು ಕೂಡ ಕಟ್ಟಿಗೆ ಮರೆ ಹೋಗಿದ್ದೀವಿ. ನಮಗೂ ಯಾವುದೇ ಥರ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಸರ್ಕಾರ ಬಂದು ಗ್ಯಾಸ್ದು ಸಮಸ್ಯೆ ಇಲ್ಲ, ನಿಮಗೆ ಮನೆಗೆ ಬರುತ್ತೆ, ಕಮರ್ಷಿಯಲು ಸಿಗುತ್ತೆ ಅಂತ ಇದ್ದಾರೆ. ಬಟ್ ನಾವು ಗ್ಯಾಸ್ ಅಂಗಡಿಗೆ ಹೋಗಿ ಕೇಳಿದಾಗ ಸಿಗ್ತಾ ಇಲ್ಲ ಸಪ್ಲೈ. 1 to ಡಬಲ್ ರೇಟ್ ಕೊಟ್ಟು ತೊಗೋಬೇಕಾಗುತ್ತೆ. ಸೊ ಬಾಯಿ ಇರೋ ಮನುಷ್ಯರಿಗೆ ಎಷ್ಟು ಸಮಸ್ಯೆ ಆಗ್ತಾಯಿದೆ ಅಂದರೆ ಬಾಯಿ ಇಲ್ಲದಿರೋ ಮೂಕ ಪ್ರಾಣಿಗಳ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ. ಸೊ ದಯವಿಟ್ಟು ಸರ್ಕಾರ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಬಸ್ ಮೇಲೆ ಆಗದ ಥರ ದಯವಿಟ್ಟು ಈ ನಿಮ್ಮ ಸರ್ಕಾರದಲ್ಲಿ ಕೇಳ್ತಾ ಇರೋದೇನೆಂದರೆ ಪ್ರಾಣಿಗಳ ಮೇಲೆ ದಯೆ ತೋರಿಸಿ. ಪ್ರಕೃತಿ ಸಂಬಂಧಪಟ್ಟಿರೋ ಪ್ರಾಣಿಗಳ ಮೇಲೆ ನಮಗೂ ಕೂಡ ಸಮಸ್ಯೆ ಆಗ್ತಾಯಿದೆ. ಒಂದು ಕುಕ್ಕಿಂಗ್ ಮಾಡಬೇಕಂದ್ರೆ 1.5 hour ತೊಗೋತಾ ಇತ್ತು ಸಿಲಿಂಡರಲ್ಲಿ. ಮೊದಲು 300 ಮೂಕ ಪ್ರಾಣಿಗಳಿಗೆ ಆಹಾರ ಕೊಡಬೇಕಂದ್ರೆ. ಈಗ ಏನಾಗ್ತಾಯಿತ್ತು ಅಂದರೆ ಕಟ್ಟಿಗೆ ಮರೆ ಹೋಗಿದ್ದೀವಿ ನಾವು ಕೂಡ 1 ವಾರದ 2 ವಾರದಿಂದ. ಸೊ ಅಲ್ಲಿ ಲೇಬರ್ ಕೊರತೆಯೂ ಆಗ್ತಾಯಿದೆ. ಸೊ ಕುಕ್ಕಿಂಗ್ ಮಾಡೋಕ್ಕೆ ಲೇಟ್ ಆಗ್ತಾಯಿದೆ. ಸೊ ಕ್ಲೀನಿಂಗು ಎವ್ರಿಥಿಂಗ್, ಪಾತ್ರೆ ಕರೆ ಹಿಡಿಯೋದಿರಲಿ ಬೇಯಿಸುವಾಗ. ಸೊ ಇದರಿಂದ ತುಂಬ ಸಮಸ್ಯೆಗಳು ಫೇಸ್ ಮಾಡ್ತಾ ಇದ್ದೀವಿ. ಸೊ ನನ್ನ ಹತ್ರ ಇರೋ ಆಶ್ರಮದಲ್ಲಿರೋ ಮೂಕ ಪ್ರಾಣಿಗಳಿಗೆ ಆಹಾರ ಸಿಗ್ತಾ ಇಲ್ಲ ಪ್ರಾಪರಾಗಿ, ಅಂದರೆ ಗ್ಯಾಸ್ ಕೊರತೆಯಿಂದ. ಸರ್ಕಾರ ದಯವಿಟ್ಟು ಮೂಕ ಪ್ರಾಣಿಗಳ ಮೇಲೆ ದಯೆ ತೋರಿ ನಮಗೂ ಗ್ಯಾಸ್ದು ಸಮಸ್ಯೆಯಿಂದ ಪರಿಹಾರ ಕೊಟ್ಟರೆ ನಾವು ಕೂಡ ಮೂಕ ಪ್ರಾಣಿಗಳಿಗೆ ನಡೆಸ್ಕೊಂಡು ಹೋಗ್ತೀವಿ ಸಂಸ್ಥೆನ. NGOಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಸರ್ಕಾರ ಇದಕ್ಕೆ ಏನಾದ್ರು ಒಂದು ಪರಿಹಾರ ಕೊಡಬೇಕು. ವಿ ಸೇವ್ ಅನಿಮಲ್ ವೆಲ್ಫೇರ್ ಟ್ರಸ್ಟ್ ಒಂದು ಸಂಸ್ಥೆ ಪ್ರಾಣಿಗಳ ಆಶ್ರಮ ನಡೆಸ್ತಾ ಇದ್ದೀನಿ. ಸೊ ಈ ವಾರ್ ಇರಾಕ್, ಇಸ್ರೇಲ್, ಅಮೆರಿಕ ವಾರಿಂದ ಬರೀ ಮನುಷ್ಯರಿಗೆ ಬಂತಲ್ಲ, ಮೂಕ ಪ್ರಾಣಿಗಳಿಗೂ ತಟ್ಟಿದೆ. ಕಳೆದ 2 ವಾರಗಳಿಂದ ನಾವು ಕೂಡ ಕಟ್ಟಿಗೆ ಮರೆ ಹೋಗಿದ್ದೀವಿ. ನಮಗೂ ಯಾವುದೇ ಥರ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಸರ್ಕಾರ ಬಂದು ಗ್ಯಾಸ್ದು ಸಮಸ್ಯೆ ಇಲ್ಲ, ನಿಮಗೆ ಮನೆಗೆ ಬರುತ್ತೆ, ಕಮರ್ಷಿಯಲು ಸಿಗುತ್ತೆ ಅಂತ ಇದ್ದಾರೆ. ಬಟ್ ನಾವು ಗ್ಯಾಸ್ ಅಂಗಡಿಗೆ ಹೋಗಿ ಕೇಳಿದಾಗ ಸಿಗ್ತಾ ಇಲ್ಲ ಸಪ್ಲೈ. 1 to ಡಬಲ್ ರೇಟ್ ಕೊಟ್ಟು ತೊಗೋಬೇಕಾಗುತ್ತೆ. ಸೊ ಬಾಯಿ ಇರೋ ಮನುಷ್ಯರಿಗೆ ಎಷ್ಟು ಸಮಸ್ಯೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ಲದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.